ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಅಷ್ಟೇ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆಯನ್ನು ಮುಗಿಸಿದ್ದೀವಿ. ಹಬ್ಬ ಅಂದ್ರೇ ಒಂಥರ ನಮಗೆ ಖುಷಿ ಸಂತೋಷ ಇರುತ್ತೆ. ಆ ಸಂತೋಷದ ಜೊತೆ ಕೆಲಸದ ತಯಾರಿ ಮಾಡೋದಿದೆಯಲ್ಲ, ಅದು ಹೆಣ್ಮಕ್ಳು ತಲೆ ಮೇಲೆ ಇರುತ್ತೆ ನೋಡಿ. ಆ ಹಬ್ಬದ ಹಿಂದಿನ ದಿನವೇ ನಾವು ಕರ್ಜಿಕಾಯಿನ ರೆಡಿ ಮಾಡ್ಕೋತಾ ಇದ್ದೀವಿ. ಗಂಡು ಮಕ್ಕಳಿಗೆ ಏನು ಐಟಮ್ ತಂದುಕೊಡೋದಷ್ಟೇ ಕೆಲಸ, ಬಟ್ ಈ ಕೆಲಸ ಫಿನಿಷ್ ಮಾಡೋದಿದೆಯಲ್ಲ ಹೆಣ್ಮಕ್ಳಿಗೆ ತುಂಬ ಕಷ್ಟನೇ. ಹಂಗೆ ಅಂದ್ಬಿಟ್ಟು ಕಷ್ಟ ಅಂದ್ಬಿಟ್ಟು ಹಾಗೆ ಬಿಡೋಕ್ಕಾಗತ್ತಾ, ಹಬ್ಬ ಮಾಡಲೇಬೇಕು. ನೆಕ್ಸ್ಟ್ ಸೆಕೆಂಡ್ ಐಟಮ್ ಕೋಡ್ಬಳೆನ ರೆಡಿ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ತುಂಬ ಥ್ಯಾಂಕ್ಸ್. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಆ ರೀತಿ ನಾವು ಸಪೋರ್ಟಾಗಿ ಒಂದು ಫ್ಯಾಮಿಲಿ ಥರ ಮಾಡ್ಕೋಬೇಕು ಯೂಟ್ಯೂಬರ್ಸ್ ಎಲ್ಲ. ಆಯಿತು, ಕೋಡ್ಬಳೆ ಆಗ್ತಾಯಿದ್ದಂಗೆ ಇದು 3ನೇ ಐಟಮ್ ನಿಪ್ಪಾಟ ಅಂತೂ ಗರಿಯಾಗಿ ಚೆನ್ನಾಗಿ ಬಂದಿತ್ತು. ಮತ್ತು ನಾನು ಯೂಟ್ಯೂಬ್ ಮುಖಾಂತರನೇ ನೋಡಿಬಿಟ್ಟು ಮಾಡ್ತಾ ಇರೋದು. ಆಯಿತು, ಈಗ ಹಬ್ಬದ ದಿನ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಹಬ್ಬದ ದಿನವೇ ಒಬ್ಬಟ್ಟು ಮಾಡ್ಕೋತೀವಿ. ಬೇಳೆ ಒಬ್ಬಟ್ಟು ಏನಕ್ಕೋಸ್ಕರ ಮಾಡ್ತೀವಿ ಅಂದರೆ ಒಬ್ಬಟ್ಟಿನ ಸಾಂಬಾರಿಗೋಸ್ಕರ. ಒಬ್ಬೊಬ್ಬರು ಕಾಯಿ ಒಬ್ಬಟ್ಟು ಅಂತ ಮಾಡ್ತಾರೆ. ಅದು ಕಾಯಿ ಒಬ್ಬಟ್ಟು ಮಾಡಿಕೊಂಡ್ರೆ ಬೇಳೆ ಸಿಗೋದಿಲ್ಲ, ಬೇಳೆಯಿಂದ ಸಾಂಬಾರು ಮಾಡ್ಲಿಕ್ಕೆ ಸಿಗೋದಿಲ್ಲ. ಈ ಒಬ್ಬಟ್ಟು ಸಾಂಬಾರಲ್ಲಿ ಏನು ವಿಶೇಷ ಅಂದರೆ ಹಬ್ಬದ ದಿನ ತಿನ್ನೋದಕ್ಕಿಂತ ಅದು ಮಾರನೇ ದಿನ ತಿಂತೀವಲ್ಲ, ಅದರ ಕೊಡೋ ರುಚಿನೇ ಬೇರೆ. ಆಯಿತು, ಒಬ್ಬಟ್ಟೆಲ್ಲ ರೆಡಿ ಆಗ್ತಿದೆ. ಒಬ್ಬಟ್ಟು ಆಗಿದ ತಕ್ಷಣ ನಾನು ಬೋಂಡ ರೆಡಿ ಮಾಡ್ತಾಯಿದ್ದೀನಿ. ಇವರು ಸಾಂಪ್ರದಾಯಿಕವಾಗಿ ಹಿಂದೆಯಿಂದ ಏನು ನಡೆಸ್ಕೊಂಬಂದಿರ್ತಾರೆ ಆ ಐಟಮ್ಗಳನ್ನು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಒಬ್ಬಟ್ಟು, ವಡೆ, ಬೋಂಡ, ಕಜ್ಜಾಯ ಎಲ್ಲ ಹಿಂದೆ ದಿನ ಮಾಡ್ಕೊಂಡಿದ್ವಿ. ಆಯಿತು, ವಡೆಗೆ ರೆಡಿ ಆಗಿದೆ. ನೆಕ್ಸ್ಟು ಬೋಂಡ ಆಗ್ತಿದ್ದಂಗೆ ನೆಕ್ಸ್ಟು ವಡೆ ಮಾಡಬೇಕು. ಅದು ಆಗ್ತಿದ್ದಂಗೆ ಕಾಳು ಕೂಟು ರೆಡಿ ಇದೆ, ಮತ್ತು ಸಾಂಬಾರು ರೆಡಿ ಇದೆ, ಒಬ್ಬಟ್ಟು ರೆಡಿ ಇದೆ. ಆಯಿತು, ಇದೆಲ್ಲ ಹಾಕ್ತಿದ್ದಂಗೆ ನೆಕ್ಸ್ಟ್ ಪೂಜೆಗೆ ರೆಡಿ ಮಾಡಲಿಕ್ಕೆ ಹೇಗೆ ತಯಾರಿ ನಡೆಸ್ತಾ ಇದ್ದೀವಿ ಅಂದ್ಬಿಟ್ಟು ಅದೇ ವಾಚ್ ಮಾಡ್ತಾ ಇದ್ದೀವಿ. ಆಯಿತು, ಬೋಂಡ ಆಯಿತು. ಈಗ ನೆಕ್ಸ್ಟ್ ನಾನು ವಡೆನ ಮಾಡ್ತಾಯಿದ್ದೀನಿ. ವಡೆ ಹಾಕ್ತಿದ್ದಂಗೆ ಕಾಳು ಪಲ್ಯ ಅಂತ ಹೇಳಿದ್ನಲ್ಲ, ಇದರಲ್ಲಿ ಕಾಳು ಪಲ್ಯದಲ್ಲಿ ಏನಂದರೆ ಎಲ್ಲ ತರಕಾರಿಗಳನ್ನು ಮಿಕ್ಸ್ ಆಗ್ತಾರೆ. ಯಾಕೆಂದರೆ ನಮ್ಮ ಪೂರ್ವಿಕರು ಯಾವ್ಯಾವ ತರಕಾರಿನ ತಿಂತಾಯಿದ್ರು ಆ ತರಕಾರಿ ಎಲ್ಲ ಆ ಪಲ್ಯದಲ್ಲಿ ಇರಬೇಕು ಅಂದ್ಬಿಟ್ಟು ರೂಲ್ಸ್ ಇದೆ. ಕುಂಬಳಕಾಯಿ, ಬಾಳೆಕಾಯಿ, ಆಮೇಲೆ ಇವೆಲ್ಲ ಮಿಕ್ಸ್ ತರಕಾರಿ ಟೋಟಲಾಗಿ. ಆಯಿತು, ಅಡುಗೆ ಎಲ್ಲ ರೆಡಿ ಆಗ್ತಿದ್ದಂಗೆ ಇಲ್ಲಿ ಪೂಜೆ ಕೆಲಸ ರೆಡಿ ಆಗ್ತಿದೆ. ಪೂಜೆಗೆ ಇಲ್ಲಿ ನಾವು 3 ಜನಕ್ಕೆ, ನಮ್ಮ ಅಪ್ಪ ಇದ್ದಾರಲ್ಲ ಅವರ ಅಪ್ಪ ಅಮ್ಮ, ಅಜ್ಜಿ ತಾತ ನಮಗೆ, ಮತ್ತು ನಮ್ಮ ಅಣ್ಣ ಒಬ್ಬರು ಚಿಕ್ಕ ವಯಸ್ಸಲ್ಲೇ ಹೀಗೆ ಏನೋ ಹುಷಾರಿಲ್ಲದೆ ತೀರೋಗಿದ್ರು. ಅವರಿಗೆ, ನಮ್ಮ ಅಣ್ಣಂಗೆ, ನಮ್ಮ ತಾತ, ಅಜ್ಜಿ ಮತ್ತು ನಮ್ಮ ಅಜ್ಜಿ ಫ್ರೆಂಡ್ಸ್ ಜೊತೆ ಒಬ್ಬರು ಬರ್ತಾರೆ ಅನ್ನೋ ಥರ ಒಂದು ರೂಢಿ ಅದು. ಇವರೇ ನಮ್ಮ ಅಣ್ಣ. ಅದು ನಾನು ಅವಾಗ LKG ಹುಡುಗಿ ಇದ್ದಂತೆ, ನಮ್ಮ ಅಣ್ಣ ಬಂದು 2nd ಸ್ಟ್ಯಾಂಡರ್ಡ್ ಇದ್ದಾಗ ಇದೆಲ್ಲ ಆಗಿರೋದು. ನನಗೂ ಅಷ್ಟು ನೆನಪಿಲ್ಲ, ಸ್ವಲ್ಪ ನೆನಪಿದೆ ಅಷ್ಟೆ. ಅದು ಏನೋ ಒಂಥರ ಫೀಲ್. ನಮ್ಮ ಅಣ್ಣ ಇದ್ದಿದ್ರೆ ಇವತ್ತು ನನಗಿನ್ನೂ ಸಪೋರ್ಟ್ ಆಗಿರ್ತಿದ್ರು, ನನಗಿನ್ನ ದೊಡ್ಡೋರಿದ್ರಲ್ಲ, ಫೀಲಿಂಗ್ ಇರುತ್ತೆ ಅದು. ಅವ್ರು ಏನು ಬಟ್ಟೆನ ಧರಿಸ್ತಾಯಿದ್ರು ಆ ಬಟ್ಟೆಯೆಲ್ಲ ಇಟ್ಬಿಟ್ಟು ಮೇಲೆ ಕಲಶ ಇಟ್ಬಿಟ್ಟು ನಾವು ಮಾಡಿರೋ ಅಂಥ ತಿಂಡಿಗಳು ಮತ್ತು ಅಡುಗೆಗಳು ಎಲ್ಲ ಐಟಮನ್ನು ಬಡಿಸ್ಬಿಟ್ಟು ಬಾಳೆಹಣ್ಣು, ಕಾಯಿ ಎಲ್ಲ ಇಟ್ಬಿಟ್ಟು ದೀಪ ಹಚ್ಚಿ ಲಾಸ್ಟಲ್ಲಿ ಇವಾಗ ಇದು ಮೇನ್ ಕೆಲಸ. ಅದು ಧೂಪ ಹಾಕ್ಬೇಕಂತ ಹೇಳ್ತಾರೆ. ಸಾಂಬ್ರಾಣಿಯನ್ನು ಕೆಂಡಕ್ಕೆ ಹಾಕ್ಬಿಟ್ಟು, ಆಗಿನ ಕಾಲದಲ್ಲಿ ಒಲೆಯಲ್ಲಿ ಅಡುಗೆ ಮಾಡ್ತಿದ್ರು, ಹಾಗಾಗಿ ನಮಗೆ ಕೆಂಡ ಸಿಕ್ತಿತ್ತು. ಈಗ ಅದು ಕೆಂಡ ಇಲ್ಲಿರೋ ಸಲುವಾಗಿ ಅದು ತೆಂಗಿನಕಾಯಿದು ಚಿಪ್ಪಿರುತ್ತಲ್ಲ, ಅದನ್ನು ನಾವು ಸ್ಟವಲ್ಲಿ ಹಚ್ಚಿ ಅದನ್ನು ಕೆಂಡ ಥರ ಮಾಡಿ ಪ್ಲೇಟಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಸಾಂಬ್ರಾಣಿ ಪುಡಿಯನ್ನು ಹಾಕಿ ಹೊಗೆ ಬರೋಂಗೆ ಮಾಡ್ತೀವಿ. ನಮ್ಮಪ್ಪ ಪೂಜೆ ಮಾಡ್ತಾಯಿದ್ದಾರೆ. ಇನ್ನೊಂದು ಏನಂದರೆ, ನಮ್ಮ ಅಜ್ಜಿ ತಾತನ ಸರಿಯಾಗಿ ನೋಡೇ ಇಲ್ಲಂತೆ. ನಮ್ಮಪ್ಪ ಅವ್ರು ಬಂದು ಚಿಕ್ಕ ವಯಸ್ಸಿದ್ದಾಗಲೇ ಅವರು ತೀರೋಗಿದ್ದಾರೆ. ಈಗ ನಮ್ಮ ಅಣ್ಣ ತೀರೋಗಿರೋದು ನನಗೆ ಹೇಗೆ ಗೊತ್ತಿಲ್ಲ, ಅದು ಆ ರೀತಿ ಅವರು. ಆದರೂ ಅಪ್ಪ ಅಮ್ಮ ಇಲ್ಲದೆ ಬೆಳೆದು ಇಷ್ಟೆಲ್ಲ ಮಾಡಿದ್ದಾರೆ ನಮ್ಮಪ್ಪ. ಒಂದ್ಸರಿ ಗ್ರೇಟ್ ಅನಿಸುತ್ತೆ ನಮ್ಮಪ್ಪನ ಬಗ್ಗೆ. ಮತ್ತು ನೆನೆಸ್ಕೊಂಡು ಸ್ವಲ್ಪ ಕಣ್ಣೀರು ಕೂಡ ಹಾಕ್ತಾರೆ. ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾವು ಮನೆಯಿಂದ ಹೊರಗಡೆ ಹೋಗೋ ರೂಢಿ. ಹೊರಗಡೆ ಯಾಕೆ ಹೋಗ್ತೀವಿ ಅಂತಂದರೆ, ನಮ್ಮ ಪೂರ್ವಜರು ನಾವು ಹೊರಗಡೆ ಹೋಗಿದ್ದಂಥ ಟೈಮಲ್ಲಿ ಬಂದು ನಾವು ಪೂಜೆ ಮಾಡಿರೋದನ್ನೆಲ್ಲ ನೋಡಿ, ಮತ್ತು ನಾವು ಅಲ್ಲಿ ಇಟ್ಟಿರೋ ಅಂಥ ತಿಂಡಿಗಳನ್ನು ತಿಂದುಬಿಟ್ಟು ಸಂತೃಪ್ತಿಯಾಗಿ ಹೋಗ್ತಾರೆ ಅನ್ನೋದು ಒಂದು ಆಚರಣೆ. ಅದು ಹೀಗೆ ಹಬ್ಬನ ಮುಗಿಸಿದ್ವಿ. ನಾವು ಮಾಡಿದ್ದ ಹಬ್ಬದ ರೀತಿ ಹೇಗಿತ್ತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.